T20 ಸ್ಪೆಷಲಿಸ್ಟ್ 360 ಡಿಗ್ರಿ ಬ್ಯಾಟರ್. ಆದರೆ ಈ ವರ್ಷ ಒಂದೊಂದು ಮ್ಯಾಚ್ನಲ್ಲೂ ಕಂಪ್ಲೀಟ್ ಫೇಲ್ಯೂರ್. ಇದು ಟೀಮ್ ಇಂಡಿಯಾದ T20I ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಸದ್ಯದ ಪರಿಸ್ಥಿತಿ. ಮೊದಲೆಲ್ಲ 360 ಡಿಗ್ರಿನಲ್ಲಿ ಬ್ಯಾಟ್ ಬೀಸ್ತಾ ಇದ್ದ ಸೂರ್ಯನಿಗೆ ಈಗ ಸಂಪೂರ್ಣ ಗ್ರಹಣ ಹಿಡಿದಿದೆಯಾ? ಪವರ್ ಹೀಟರ್ ಸ್ಕೈ ಬರೀ ಚ್ವಿಂಗಮ್ ಅಗಿಯೋಕೆ ಅಷ್ಟೇ ಸೀಮಿತರಾದ್ರ? ಹೀರೋ ಆಗಬೇಕಾದ ಸೂರ್ಯ ಖಳನಾಯಕ ಆಗ್ತಾ ಇರೋದು ಯಾಕೆ ಅನ್ನೋ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನ ಫೇವರೇಟ್ ಫಾರ್ಮೇಟ್ ಅಂದರೆ ಅದು T20I. ಈ ಮಾದರಿಯಲ್ಲಿ ಜಗತ್ತಿನಲ್ಲೇ ಭಾರತ ನಂಬರ್ 1 ಟೀಮ್. ಒಂದು ಸಲ ಸೋತ್ರು ಮತ್ತೊಂದು ಸಲ ಗ್ರೇಟ್ ಕಮ್ಬ್ಯಾಕ್ ಮಾಡ್ತಾರೆ ಟೀಮ್ ಇಂಡಿಯಾದ ಬಾಯ್ಸ್. ಆದರೆ ಈಗ ಪ್ರಾಬ್ಲಮ್ ಇರೋದು ಬೇರೆ ಯಾರದ್ದೋ ಅಲ್ಲ, ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಶಿಪ್ಗೆ ಅನ್ಫಿಟ್ ಆದ್ರ ಅನ್ನೋ ವಿಚಾರ. ಸೂರ್ಯಕುಮಾರ್ ಯಾದವ್ ನಾಯಕನ ಪಟ್ಟಕ್ಕೇರಿದ ಮೇಲೆ 360 ಡಿಗ್ರಿ ಆ್ಯಂಗಲ್ನಲ್ಲಿ ಬ್ಯಾಟ್ ಬೀಸೋದೇ ಮರ್ತಿದ್ದಾರೆ. ಫಿಯರ್ಲೆಸ್ ಆಗಿ ಅಬ್ಬರಿಸ್ತಾ ಇದ್ದ ಸೂರ್ಯ ನಾಯಕನಾದ ಮೇಲೆ ಫ್ಲಾಪ್ ಶೋ ನೀಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಗೊತ್ತಾ? ಯಾವೊಬ್ಬ ಆಟಗಾರನ ಫಾರ್ಮ್ ಒಂದೆರಡು ಮ್ಯಾಚ್ಗಳಿಂದ ಅಳಿಯೋಕ್ಕೆ ಆಗಲ್ಲ. ಆದರೆ ವರ್ಷವಿಡೀ ಬರೀ ಚ್ವಿಂಗಮ್ ಮಾತ್ರ ಬಾಯಲ್ಲಿ ಅಗಿತಾ ಇರೋದು ಬಿಟ್ಟರೆ ಬೇರೆ ಯಾವ ಸಾಧನೆಯೂ ಮಾಡ್ತಾ ಇಲ್ಲ, ಬ್ಯಾಟ್ನಲ್ಲಿ ಸ್ಕೋರೇ ಬರ್ತಾ ಇಲ್ಲ. ವರ್ಷವಿಡೀ ಆಡಿರೋ ಎಲ್ಲ ಮ್ಯಾಚ್ಗಳಲ್ಲೂ ಸೂರ್ಯ ಅಟರ್ ಫ್ಲಾಪ್ ಆಗಿದ್ದಾರೆ. T20 ವಿಶ್ವಕಪ್ಗೆ ಕೇವಲ 2 ತಿಂಗಳು ಮಾತ್ರ ಬಾಕಿ ಉಳಿದಿದೆ. T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಫಾರ್ಮ್ ಮಾತ್ರ ಯೋಚನೆ ಮಾಡಲೇಬೇಕಾಗಿದೆ. ಈಗಾಗಲೇ ನೋಡಿ, ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಸೂರ್ಯನಿಗಂತೂ ಕಂಪ್ಲೀಟ್ ಗ್ರಹಣನೇ ಹಿಡಿದುಕೊಂಡಿದೆ ಎಂಬ ಟೀಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸೂರ್ಯನ ಬ್ಯಾಟಿಂಗ್ ಫುಲ್ ಡಲ್ ಆಗಿಬಿಟ್ಟಿದೆ. ಬ್ಯಾಡ್ ಫಾರ್ಮ್, ಲೋ ಕಾನ್ಫಿಡೆನ್ಸ್ನಿಂದ ಸೂರ್ಯ ಬ್ಯಾಟಿಂಗ್ನಲ್ಲಿ ಮಂಕಾಗಿದ್ದಾರೆ. ಕಳೆದ ವರ್ಷವಾದರೂ ಸೂರ್ಯನ ಬ್ಯಾಟಿಂಗ್ ಸರಾಸರಿ ಅಟ್ಲೀಸ್ಟ್ 20 ಆದರೂ ದಾಟಿತ್ತು. ಈ ವರ್ಷ ಸ್ಕೈ ಬ್ಯಾಟಿಂಗ್ ಆವರೇಜ್ 15ಕ್ಕೆ ಬಂದು ನಿಂತಿದೆ. ಕಳೆದೆರಡು ವರ್ಷಗಳಲ್ಲಿ ಸೂರ್ಯ ಬ್ಯಾಟಿಂಗ್ ಯಾವ ಮಟ್ಟಕ್ಕೆ ಕುಸಿದಿದೆ ಅಂದರೆ ಊಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಈ ವರ್ಷ 15 ಇನ್ನಿಂಗ್ಸ್ಗಳನ್ನು ಆಡಿರುವ ಸ್ಕೈ 15.3ರ ಬ್ಯಾಟಿಂಗ್ ಸರಾಸರಿಯಲ್ಲಿ 184 ರನ್ ಕಲೆ ಹಾಕಿದ್ದಾರೆ. 3 ಬಾರಿ ಡಕ್ಔಟ್ ಹಾಕಿರುವ ಸೂರ್ಯ ಬೆಸ್ಟ್ ಸ್ಕೋರ್ 47 ರನ್ ನಾಟ್ಔಟ್. ಇಲ್ಲೊಂದು ವಿಚಾರ ಗಮನಿಸಲೇಬೇಕು. ಸೂರ್ಯ ಈ ವರ್ಷ ಒಂದೇ ಒಂದು ಅರ್ಧಶತಕ ಕೂಡ ದಾಖಲಿಸಿಲ್ಲ. ಬ್ಯಾಟರ್ ಆಗಿ ಫೇಲ್ ಆಗಿರುವ ಸೂರ್ಯ ಕ್ಯಾಪ್ಟನ್ ಆಗಿ ಟೀಮ್ ಇಂಡಿಯಾದಲ್ಲಿ ಇದ್ದಾರೆ. ಆಟಗಾರನಾಗಿ ಉತ್ತಮ ಬ್ಯಾಟಿಂಗ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದ ಸೂರ್ಯ ಕ್ಯಾಪ್ಟನ್ ಆದಮೇಲೆ ಬ್ಯಾಟ್ ಮೂಲಕ ಸೌಂಡ್ ಮಾಡೋದನ್ನೇ ಮರ್ತಿದ್ದಾರೆ ಅಂತ ಕಾಣ್ತಾ ಇದೆ. ನಾಯಕತ್ವದ ಜವಾಬ್ದಾರಿ ಹೊತ್ತ ಮೇಲೆ ಒತ್ತಡಕ್ಕೆ ಸಿಲುಕಿದ್ದಾರಾ? ಹೀಗೊಂದು ಕಾಮನ್ ಕ್ವಶನ್ ಎಲ್ಲರನ್ನ ಕಾಡ್ತಾ ಇದೆ. ಒತ್ತಡದಲ್ಲೇ ಬ್ಯಾಟಿಂಗ್ಗೆ ಇಳಿಯೋ ಸೂರ್ಯ ಕ್ರಿಸ್ಗೆ ಗೆಸ್ಟ್ ಅಫಿರೆನ್ಸ್ ಮಾಡಿ ಹೋಗ್ತಾ ಇದ್ದಾರಾ ಅಂತ ಹೇಳಿ ಅನಿಸ್ತಾ ಇದೆ. ಕ್ಯಾಪ್ಟನ್ ಅಂದಮೇಲೆ ಜವಾಬ್ದಾರಿ ಇರೋದು ನಿಜ. ಹಾಗಂತ ಎಲ್ಲದಕ್ಕೂ ಸ್ಟ್ರೆಸ್ ಅಂತ ಕೂತ್ಕೊಂಡ್ರೆ ಸ್ಥಾನಕ್ಕೆ ಮರ್ಯಾದೆ ಇರಲ್ಲ, ಆಟಕ್ಕೂ ಅರ್ಥ ಇರಲ್ಲ. ಇದು ಮುಂಬೈಕರ್ಗೆ ಅರ್ಥ ಆಗ್ತಿಲ್ವಾ? ಹರಿಣಗಳ ಎದುರು ಸೂರ್ಯ ಇಷ್ಟು ಮಂಕಾದ್ರೆ ಮುಂದಿನ ಪಂದ್ಯಗಳ ಗತಿ ಏನು? ಮುಂದಿನ ಪಂದ್ಯಗಳಲ್ಲಿ ಸೂರ್ಯ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿದ್ರೆ ಮಾತ್ರ ನಾಯಕತ್ವಕ್ಕೂ ಸ್ಥಾನಕ್ಕೂ ಎರಡಕ್ಕೂ ಒಳ್ಳೆಯದು ಅಂತ ಹೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇಲ್ದಿದ್ರೆ ಬರೀ ಚ್ವಿಂಗಮ್ ಜಗಿತಾ ಇದ್ರೆ ಮ್ಯಾಚ್ ವಿನ್ ಆಗಲು ಸಾಧ್ಯವಿಲ್ಲ. ಸೂರ್ಯನಿಗೆ ಹಿಡಿದ ಗ್ರಹಣ ಇಂತಿಷ್ಟು ಸಮಯ ಆದ್ಮೇಲೆ ಬಿಡುತ್ತೆ. ಆದರೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ಗೆ ಹಿಡಿದಿರುವ ಗ್ರಹಣ ಬಿಡದೇ ಇದ್ರೆ ಭವಿಷ್ಯದಲ್ಲಿ ನಾಯಕನ ಸ್ಥಾನಕ್ಕೆ ಕುತ್ತು ಬರೋದಂತೂ ಸತ್ಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.